ಯಕ್ಷಗಾನದೊಳಗೆ ಸಲಿಂಗ ಕಾಮ ಬೆಳೆಯುತ್ತೆ. ಪುರುಷೋತ್ತಮ ಬಿಲಿಮಳೆ ವಿವಾದಾತ್ಮಕ ಹೇಳಿಕೆಗೆ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ತಲ್ಲೂರು ಪ್ರತಿಕ್ರಿಯೆ. ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕಿಗಳು ಸಲಿಂಗಿಗಳು. ಯಕ್ಷಗಾನದೊಳಗೆ ಸಲಿಂಗ ಕಾಮ ಬೆಳೆಯುತ್ತೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ ಬಿಲಿಮಳೆ ನೀಡಿರುವ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೆಯುತ್ತಿದ್ದು, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ರಾಜ್ಯಾಧ್ಯಕ್ಷ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ ಉಡುಪಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು, ಪುರುಷೋತ್ತಮ ಬಿಲಿಮಳೆ ಅವರು ಎಲ್ಲಾ ಕಲಾವಿದರಿಗೆ ಹೇಳಿದ್ದು ಸರಿಯಲ್ಲ. ಪ್ರಪಂಚದಲ್ಲಿ ಸರಿ ತಪ್ಪು, ಒಳ್ಳೆಯದು ಕೆಟ್ಟದ್ದು ಸಹಜ. ಯಕ್ಷಗಾನ ನಮ್ಮ ಮಣ್ಣಿನ ಶ್ರೀಮಂತ ಕಲೆ. ಯಕ್ಷಗಾನದ ಶ್ರೀಮಂತಿಗೆ ಹೆಚ್ಚಿಸುವ ಕಡೆಗೆ ಗಮನ ಹರಿಸೋಣ ಎಂದರು. ಪುರುಷೋತ್ತಮ ಬಿಲಿಮಳೆ ಯಾವ ಅರ್ಥದಲ್ಲಿ ಈ ಮಾತು ಹೇಳಿದ್ದಾರೋ ಗೊತ್ತಿಲ್ಲ. ನಾನು ಅವರನ್ನ ಸಂಪರ್ಕ ಮಾಡಲು ಪ್ರಯತ್ನ ಮಾಡಿರುವೆ, ಆದರೆ ಅವರ ಫೋನ್ ಸ್ವಿಚ್ ಆಫ್ ಆಗಿತ್ತು. ಪುರುಷೋತ್ತಮ ಬಿಲಿಮಲೆ ರಾಷ್ಟ್ರ ಮಟ್ಟದ ಮೇಧಾವಿ ಸಾಹಿತಿ. ಸಾಮಾನ್ಯ ವ್ಯಕ್ತಿಗಳು ಈ ಮಾತು ಹೇಳಿದರೆ ಖಂಡಿಸಬಹುದಿತ್ತು ಎಂದರು. ಈ ಸಮಸ್ಯೆ ಗೊಂದಲ ಆಗದಂತೆ ಬಗೆಹರೆಯಲಿ. ಕಲಾವಿದರು ಪ್ರತಿಭಟನೆಗೆ ಮುಂದಾಗಬಾರದು. ಚರ್ಚೆಯನ್ನ ಸೌಹಾರ್ದಯುತವಾಗಿ ಬಗೆಹರಿಸೋಣ ಎಂದರು. ಅವರ ದೃಷ್ಟಿಕೋನದಲ್ಲಿ ಅದು ಅವ್ರಿಗೆ ತಪ್ಪನ್ನು ತಿಳಿದ್ರೆ ಕೇಳ್ಬೋದು. ಅವರ ದೃಷ್ಟಿಕೋನದಲ್ಲಿ ನನ್ನ ಬಾಯಿ ತಪ್ಪಿ ನಾನು ಹೇಳಿದೆ ಅಂತ ಹೇಳೋ ದೃಷ್ಟಿಕೋನ ಅವರ ಮನಸ್ಸಲ್ಲಿ ಇದ್ದರೆ, ಒಬ್ಬ ಮಹಾನ್ ವಿದ್ವಾಂಸನನ್ನು ತಪ್ಪಂತ ಹೇಳಲಿಕ್ಕೆ ನಾನು ಅಷ್ಟು ಯೋಗ್ಯನಲ್ಲ. ಆದರೆ ಆ ಮನುಷ್ಯ ಯಾವ ಥರ ಹೇಳಿದೆ, ಯಾವ ಉದ್ದೇಶ ಇಟ್ಟುಕೊಂಡು ಹೇಳಿದರೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅವ್ರ ಹತ್ರ ಅವ್ರು ಏನು ಯಾವ ರೀತಿ ಇದೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಅದು ಕಲೆಗೆ ತೊಂದರೆ ಆಗದಂತೆ, ಕಲಾವಿದರಿಗೆ ಮನಸ್ಸಿಗೆ ಪಶ್ಚಾತ್ತಾಪ ಬಾರದಂತೆ ಇದು ಮುಂದುವರ್ಸ್ಕೊಂಡು ಹೋಗಬೇಕಂತ ನನ್ನ ಮಾತು. ಎಲ್ಲರಿಗೂ ಹೇಳೋದು ಸರಿಯಲ್ಲ. ಅದರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಇದು ಪ್ರಪಂಚ ನಿಯಮ. ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಲ್ಲಿ ಇರುವಂಥದ್ದು ತಪ್ಪು ಸರಿ, ಅದು ಯಾವುದು ಸರಿ ತಪ್ಪು ಅಂತ ಹೇಳಿ. ಆದರೆ ಇದನ್ನು ಹೇಗೆ ಹೇಳೋದು? ಸಾಮಾನ್ಯ ವ್ಯಕ್ತಿ ಹೇಳಿದರೆ ನಾನು ಅದು ಹೇಳ್ಬೋದು. ಇದು ಈ ಜನ ಮೇಧಾವಿ, ರಾಷ್ಟ್ರ ಮಟ್ಟದ ಮೇಧಾವಿ, ಮತ್ತು ನನ್ನ ಸಾಮಾನ್ಯ ವ್ಯಕ್ತಿಗಳಲ್ಲ. ಅಂಥ ಮೇಧಾವ ಬಾಯಲ್ಲಿ ಈ ಮಾತು ಬರಬೇಕಾದ್ರೆ ಅವರದ್ದು ಕುಲಂಕುಷವಾಗಿ ಅವ್ರ ಹತ್ರ ಕೇಳಬೇಕು, ಯಾಕೆ ನೀವು ಇದನ್ನು ಹೇಳಿದ್ದೀರ ಅವ್ರದ್ದು. ನಾನು ಮಾತಾಡಲಿಕ್ಕೆ ಅಂತ ಹೇಳಿ ಫೋನ್ ಸ್ವಿಚ್ ಆಫ್ ಇದೆ, ಅಲ್ಲೇ ಮಾತಾಡ್ತೀನಿ. ಅದು ಮಹಾವಿದ್ವಾಂಸರಾದ್ರೂ ಕೂಡ ಅಂತ ವ್ಯಕ್ತಿ ಆ ಥರ ಹೇಳಿ ಬಾಯಿ ತಪ್ಪಿ ಕೂಡ ಹೇಳೋದು ಸರಿ ಅಂತ ಅದು ತಪ್ಪು, ಅದು ತಪ್ಪು. ಆದರೆ ಅವ್ರು ಹೇಳಿದ ಉದ್ದೇಶ ಏನಂತ ನನಗೆ ಗೊತ್ತಿಲ್ಲ. ಅವ್ರದ್ದು ಕೇಳೋದು ನನ್ನ ಫೋನ್ ಸಿಕ್ಕಲಿಲ್ಲ. ಫೋನ್ ಬೆಳಗಿಂದ ಟ್ರೈ ಮಾಡ್ತಾಯಿದ್ದೇನೆ. ನಾನು ಪೇಪರ್ ನೋಡಿದ ಬೆಳೆ ಬೆಳಗಿಂದ ಅವರು ಟ್ರೈ ಮಾಡ್ತಾಯಿದ್ದೆ. ಅದು ಇವ್ರು ಯಾಕೆ ಸರ್ ಎಲ್ಲಿಂದ ಹೇಳಿದರೆ, ಯಾವ ಉದ್ದೇಶ ನಾನು ಅವ್ರಿಗೆ ಕೇಳಬೇಕಂತಿದ್ದೆ. ಅವ್ರು ನನಗೆ ಫೋನೆಲ್ಲ ಸಿಗಲಿ, ಈಗ ನೋಡೋದು ಸ್ವಿಚ್ ಆಫ್. ನಾನು ಅವ್ರಿಗೆ ಮಾಡಿದೆ. ಆದ್ದರಿಂದ